ನಮಸ್ಕಾರ ಫ್ರೆಂಡ್ಸ್, ನಾವಿವತ್ತು ಹಂಪಿ ಉತ್ಸವಕ್ಕೆ ಬಂದಿದ್ದೀವಿ. ಹಂಪಿ ಉತ್ಸವದ ಕೊನೆಯ ದಿನವಾಗಿರ್ತಕ್ಕಂಥ ಇವತ್ತು ನಾವು ಮಹಾನವಮಿ ದೀಪದ ಹತ್ತಿರ ಇರತಕ್ಕಂಥ ಸಾರ್ವಜನಿಕ ಈಜುಕೊಳ ವೀಕ್ಷಣೆಗಾಗಿ ಬಂದಿರ್ತೇವೆ. ಸಾರ್ವಜನಿಕ ಈಜುಕೊಳ ಏನಿದೆ ಅಲ್ಲ, ಏನಿಲ್ಲ ಅಂದರೂ ಒಂದು ಅರ್ಧ ಎಕರೆ ವಿಸ್ತೀರ್ಣದಲ್ಲಿ ಮಾಡಿರ್ತಾರೆ. ಅಲ್ಲದೆ ಒಂದು ಆಳನೂ ಒಂದು 15 ಅಡಿ ಆಳ ಇದೆ. ಆರಾಮಾಗಿ ಇಲ್ಲಿ ಒಂದು ಸಾರಿ 100 ಮಂದಿ ಈಜಾಡ್ಬೋದು. ಸೊ ಆಗಿನ ರಾಜರು ಸಾಮಾನ್ಯ ಜನರಿಗೆ ಕೂಡ ಯಾವ ಒಂದು ಸ್ನಾನಕ್ಕೋಸ್ಕರ ಆಗಲಿ, ಒಂದು ಈಜಾಡೋದಕ್ಕೋಸ್ಕರ ಎಂಥ ಒಂದು ವ್ಯವಸ್ಥೆ ಮಾಡಿದ್ರು ಅನ್ನೋದು ನೀವು ಇಲ್ಲಿ ನೋಡ್ಬೋದು. ಈಗಿನ ಕಾಲದಲ್ಲಿ ಅದ್ರಿಗಿನ ಇಷ್ಟು ವಿಸ್ತೀರ್ಣದ ಒಂದು ಈಜುಕೊಳ ಇದ್ರಿಗಿನ ಸ್ವಿಮ್ಮಿಂಗ್ ಪೂಲ್ ಅಂತ ಮಾಡಿ ನಮ್ಮ ನಗರ ಪ್ರದೇಶಗಳಲ್ಲಿ ಒಂದು ದೊಡ್ಡ ವ್ಯವಹಾರನೇ ಮಾಡಿಬಿಡ್ತಾರೆ, ಬಿಸ್ನೆಸ್ಸೇ ಮಾಡ್ಬೋದು. ಇಂಥ ಒಂದು ಪ್ಲೇಸ್ ಇದ್ರಿಗಿನ ಅಂಥ ಒಂದು ವಿಶಾಲವಾದಂಥ ಈಜುಕೊಳವನ್ನು ನಮ್ಮ ಹಂಪಿ ವಿಜಯನಗರ ಕಾಲದ ಅರಸರು ಮಾಡಿರೋದು ಒಂದು ಆಶ್ಚರ್ಯ ಅನ್ಬೋದು, ಹೆಮ್ಮೆ ಅನ್ಬೋದು. ನೋಡಿ, ಇಂಥ ಒಂದು ವಿಸ್ಮಯಗಳನ್ನ ನೋಡೋಕೆ ನೀವು ಕನಿಷ್ಠ ಪಕ್ಷ ಹಂಪಿ ಉತ್ಸವದ 3 ದಿನಗಳ ಕಾಲ ಆದರೂ ಬಂದು ಎಲ್ಲ ಆರಾಮಾಗಿ ನೋಡ್ಬೋದು. ಯಾವುದೇ ರೀತಿ ಬೇಜಾರು ಅನಿಸಲ್ಲ. ಒಂಥರ ಆಶ್ಚರ್ಯ, ಕ್ಯೂರಿಯಾಸಿಟಿ ಬರತಕ್ಕಂಥ ಸ್ಥಳಗಳಿದ್ದಾವೆ ಇವಾಗಲೂ ಕೂಡ. ಅದೇ ರೀತಿ ನಮ್ಮ ಬೈಸ್ಕೈ ಹಂಪಿ ಹೆಲಿಕಾಪ್ಟರ್ ಕೂಡ ಬಿಟ್ಟಿದ್ದಾರೆ. ಬೈಸ್ಕೈ ವ್ಯವಸ್ಥೆ ಇದೆ, ನೀವು ನೋಡ್ತಿರ್ಬೋದು. ಇವತ್ತು 3ನೇ ದಿನ ಆದ್ರೂ ಎಷ್ಟು ಜನ ಬಂದಿದ್ದಾರೆ. ಮಹಾನವಮಿ ದೀಪ ಇದೆ. ವಿಶಾಲವಾದ ಜಾಗದಲ್ಲಿ ಆರಾಮಾಗಿ ಕಾಲ ಕಳೆದು ಮಾಹಿತಿ ತಗೊಂಡು ನಮ್ಮ ಸಂಸ್ಕೃತಿ ಪರಂಪರೆಯನ್ನು ತಿಳಿದುಕೊಂಡು ಹೋಗ್ಬೋದು. ನಮಸ್ಕಾರ ಫ್ರೆಂಡ್ಸ್, ನಾವಿವತ್ತು ಹಂಪಿ ಉತ್ಸವಕ್ಕೆ ಬಂದಿದ್ದೀವಿ. ಹಂಪಿ ಉತ್ಸವದ ಕೊನೆಯ ದಿನವಾಗಿರ್ತಕ್ಕಂಥ ಇವತ್ತು ನಾವು ಮಹಾನವಮಿ ದೀಪದ ಹತ್ತಿರ ಇರತಕ್ಕಂಥ ಸಾರ್ವಜನಿಕ ಈಜುಕೊಳ ವೀಕ್ಷಣೆಗಾಗಿ ಬಂದಿರ್ತೇವೆ. ಸಾರ್ವಜನಿಕ ಈಜುಕೊಳ ಏನಿದೆ ಅಲ್ಲ, ಏನಿಲ್ಲ ಅಂದರೂ ಒಂದು ಅರ್ಧ ಎಕರೆ ವಿಸ್ತೀರ್ಣದಲ್ಲಿ ಮಾಡಿರ್ತಾರೆ. ಅಲ್ಲದೆ ಒಂದು ಆಳನೂ ಒಂದು 15 ಅಡಿ ಆಳ ಇದೆ. ಆರಾಮಾಗಿ ಇಲ್ಲಿ ಒಂದು ಸಾರಿ 100 ಮಂದಿ ಈಜಾಡ್ಬೋದು. ಸೊ ಆಗಿನ ರಾಜರು ಸಾಮಾನ್ಯ ಜನರಿಗೆ ಕೂಡ ಯಾವ ಒಂದು ಸ್ನಾನಕ್ಕೋಸ್ಕರ ಆಗಲಿ, ಒಂದು ಈಜಾಡೋದಕ್ಕೋಸ್ಕರ ಎಂಥ ಒಂದು ವ್ಯವಸ್ಥೆ ಮಾಡಿದ್ರು ಅನ್ನೋದು ನೀವು ಇಲ್ಲಿ ನೋಡ್ಬೋದು. ಈಗಿನ ಕಾಲದಲ್ಲಿ ಅದ್ರಿಗಿನ ಇಷ್ಟು ವಿಸ್ತೀರ್ಣದ ಒಂದು ಈಜುಕೊಳ ಇದ್ರಿಗಿನ ಸ್ವಿಮ್ಮಿಂಗ್ ಪೂಲ್ ಅಂತ ಮಾಡಿ ನಮ್ಮ ನಗರ ಪ್ರದೇಶಗಳಲ್ಲಿ ಒಂದು ದೊಡ್ಡ ವ್ಯವಹಾರನೇ ಮಾಡಿಬಿಡ್ತಾರೆ, ಬಿಸ್ನೆಸ್ಸೇ ಮಾಡ್ಬೋದು. ಇಂಥ ಒಂದು ಪ್ಲೇಸ್ ಇದ್ರಿಗಿನ ಅಂಥ ಒಂದು ವಿಶಾಲವಾದಂಥ ಈಜುಕೊಳವನ್ನು ನಮ್ಮ ಹಂಪಿ ವಿಜಯನಗರ ಕಾಲದ ಅರಸರು ಮಾಡಿರೋದು ಒಂದು ಆಶ್ಚರ್ಯ ಅನ್ಬೋದು, ಹೆಮ್ಮೆ ಅನ್ಬೋದು. ನೋಡಿ, ಇಂಥ ಒಂದು ವಿಸ್ಮಯಗಳನ್ನ ನೋಡೋಕೆ ನೀವು ಕನಿಷ್ಠ ಪಕ್ಷ ಹಂಪಿ ಉತ್ಸವದ 3 ದಿನಗಳ ಕಾಲ ಆದರೂ ಬಂದು ಎಲ್ಲ